ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಶೋ ನಂತರ ರಕ್ಷಿತಾ ಅವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬಂದಿವೆ. ಶೋನಲ್ಲಿ ತಮ್ಮ ನೈಸರ್ಗಿಕ ನಡತೆ, ಸಿಂಪಲ್ ಸ್ವಭಾವ ಮತ್ತು ಸ್ಟ್ರಾಂಗ್ ವ್ಯಕ್ತಿತ್ವದಿಂದ ಜನರ ಮನಗೆದ್ದ ಅವರು ಶೋ ಮುಗಿದ ಬಳಿಕ ಇನ್ನಷ್ಟು ಫೇಮಸ್ ಕೂಡ ಆಗಿದ್ದಾರೆ. ಬಿಗ್ ಬಾಸ್ ನಂತರ ರಕ್ಷಿತಾ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಹೆಚ್ಚಾಗಿದ್ದು, ರೀಲ್ಸ್, ಬ್ರ್ಯಾಂಡ್ ಪ್ರಮೋಷನ್ ಮತ್ತು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ತುಂಬ ಬ್ಯುಸಿಯಾಗಿದ್ದಾರೆ. ಪ್ರತಿದಿನ ಹೊಸ ಹೊಸ ಕಂಟೆಂಟ್ ಮೂಲಕ ತಮ್ಮ ಫ್ಯಾನ್ಸ್ ಜೊತೆ ಸಂಪರ್ಕದಲ್ಲಿದ್ದಾರೆ. ಇತ್ತೀಚೆಗೆ ರಕ್ಷಿತಾ ಅವರು ರಾಘವೇಂದ್ರ ಅವರು ರಾಗಿಣಿ ಅವರೊಂದಿಗೆ ಸಂಬಂಧಿತ ಕಾರ್ಯಕ್ರಮಗಳಲ್ಲಿ ಅರೇಂಜ್ ಮಾಡೋದರಲ್ಲಿ ಬ್ಯುಸಿಯಾಗಿದ್ದಾರೆ ಅನ್ನೋ ಸುದ್ದಿ ಬಂದಿದೆ. ಸ್ನೇಹಿತರ ಜೊತೆಗಿನ ಈ ಸ್ಪೆಷಲ್ ಮೂಮೆಂಟ್ಸ್ ಅವರಿಗೆ ಇನ್ನಷ್ಟು ಹ್ಯಾಪಿ ಮತ್ತು ಎಂಗೇಜ್ ಆಗಿ ಇರಲು ಕಾರಣವಾಗಿದೆ. ರಕ್ಷಿತಾ ಅವರ ಯೂಟ್ಯೂಬ್ ಚಾನಲ್ ಕೂಡ ಸಖತ್ ಹಿಟ್ಟಾಗುತ್ತಿದೆ. ಇತ್ತೀಚೆಗೆ ಅವರು ಮಾಡಿದ ಫಿಶ್ ಫ್ರೈ ವಿಡಿಯೋ ಬಹಳ ವೈರಲ್ ಆಗಿದೆ. ಸರಳವಾಗಿ ಸ್ಟೈಲ್ನಲ್ಲಿ ಕುಕಿಂಗ್ ಮಾಡಿ ತಮ್ಮ ಮನೆಯಂತಹ ಫೀಲಿಂಗ್ಸ್ ಕೊಡೋ ರೀತಿಯಲ್ಲಿ ಅವರು ವಿಡಿಯೋ ಮಾಡಿದ್ದು ಫ್ಯಾನ್ಸ್ಗೆ ತುಂಬ ಇಷ್ಟವಾಯಿತು. ಅಲ್ಲದೆ ರಾಘವೇಂದ್ರ ಅವರ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಿಶ್ ಫ್ರೈ ಮಾಡಿ ಎಲ್ರಿಗೂ ಕೂಡ ಇಷ್ಟವಾಯಿತು. ಹೋಮ್ ಮೇಡ್ ರೆಸಿಪಿ ಎಲ್ಲರೂ ಸೇರಿ ವಿಡಿಯೋಗೆ ಒಳ್ಳೆ ರೀಚ್ ತಂದಿದೆ. ಬಿಗ್ ಬಾಸ್ ನಂತರ ರಕ್ಷಿತಾ ಅವರು ಕೇವಲ ಟಿವಿ ಪರ್ಸ್ನಾಲಿಟಿ ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿ ಬೆಳೀತಾ ಇದ್ದಾರೆ. ಫ್ರೆಂಡ್ಸ್ ಜೊತೆಗಿನ ಲೈಫ್, ಯೂಟ್ಯೂಬ್ ಕಂಟೆಂಟ್ ಮತ್ತು ಪರ್ಸ್ನಲ್ ಮೂಮೆಂಟ್ಸ್ ಆಲ್ ಸೇರಿ ಅವರ ಜೀವನ ಈಗ ಫುಲ್ ಆನ್ ಟ್ರೆಂಡ್ನಲ್ಲಿ ಇದೆ. ಅಲ್ಲದೆ ರಕ್ಷಿತಾ ಮತ್ತು ರಾಘವೇಂದ್ರ ಅವರು ಒಟ್ಟಿಗೆ ಕಾಣಿಸಿಕೊಂಡಾಗ ಜನರು ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇವರ ಜೋಡಿ ಸೂಪರ್, ಪರ್ಫೆಕ್ಟ್ ಕಾಂಬಿನೇಷನ್, ನಿಮ್ಮ ಸ್ನೇಹ ತುಂಬ ಕ್ಯೂಟ್ ಆಗಿದೆ, ರಿಯಲ್ ಲೈಫ್ನಲ್ಲೂ ಈಗಿನ ಹ್ಯಾಪಿಯಾಗಿರಿ ಅಂತ ಹೇಳಿ ಫ್ಯಾನ್ಸ್ ಕಂಟೆಂಟ್ಗಳನ್ನು ಸುರಿಸುತ್ತಿದ್ದಾರೆ. ಯಾವುದೇ ಆಡಂಬರ ಇಲ್ಲದೆ ಸಿಂಪಲ್ ಲೈಫ್ ಸ್ಟೈಲ್ ಇವುಗಳೇ ಜನರಿಗೆ ತುಂಬ ಕನೆಕ್ಟ್ ಆಗ್ತಿವೆ. ಯಾಕೆಂದರೆ ಇದು ರಿಯಲ್ ಅನ್ನೋ ಫೀಲಿಂಗ್ ಕೊಡುತ್ತೆ. ಪ್ರತಿಯೊಂದು ಪೋಸ್ಟ್, ರೀಲ್ಸ್ ಅಥವಾ ಯೂಟ್ಯೂಬ್ ವಿಡಿಯೋಗೆ ಸಾವಿರಾರು ಲೈಕ್ಸ್, ಕಮೆಂಟ್ಗಳು ಬರುತ್ತಿವೆ. ಫ್ಯಾನ್ಸ್ ಅವರು ಇಬ್ಬರನ್ನು ಒಟ್ಟಿಗೆ ನೋಡೋಕ್ಕೆ ಇನ್ನಷ್ಟು ಕಂಟೆಂಟ್ ಕೇಳ್ತಾ ಇದ್ದಾರೆ. ರಕ್ಷಿತಾ ಅವರ ಫ್ರೆಂಡ್ಸ್ ಈಗ ಫ್ಯಾನ್ಸ್ ಮನಸ್ಸಿನಲ್ಲಿ ಫೇವ್ರೆಟ್ ಜೋಡಿ ಅಂತೇಳಿ ಸೆಟ್ ಆಗಿದ್ದಾರೆ. ಕಮೆಂಟ್ ಸೆಕ್ಷನ್ ನೋಡಿದ್ರೆ ಒಂದೇ ಮಾತು, ಇವರ ಜೋಡಿ ಸೂಪರ್ ಅಂತೇಳಿ. ಅಲ್ಲದೆ ರಾಘವೇಂದ್ರ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಫಿಶ್ ಫ್ರೈ ಮಾಡಿ ಎಲ್ಲರ ಜನ ಮನ ಗೆದ್ದ ರಕ್ಷಿತಾ ಅವರು ಕೂಡ ಬಿಗ್ ಬಾಸ್ನ ನೆನೆದು ಭಾವುಕರಾದರು. ಎಲ್ಲರೂ ಒಟ್ಟಿಗೆ ಇದ್ವಿ. ಆದರೆ ಬಿಗ್ ಬಾಸ್ ನಂತರ ಸುದೀಪ್ ಸರ್ ಹೇಳಿದ ಮಾತು ನಿಜವಾಯಿತು. ಎಲ್ಲರೂ ಅವರವರ ದಾರಿಯನ್ನು ಈಗ ನೋಡ್ಕೊಂಡಿದ್ದಾರೆ, ಕೆಲವರಷ್ಟೇ ನಮ್ಮ ಬಳಿ ಇದ್ದಾರೆ ಅನ್ನೋ ಮಾತನ್ನು ಕೂಡ ರಕ್ಷಿತಾ ಅವರು ಹೇಳಿದರು. ತಾವೇ ಖುದ್ದಾಗಿ ಹೋಗಿ ಮಾರ್ಕೆಟ್ನಲ್ಲಿ ಫಿಶ್ ತಂದು ಹಾಗೆಯೇ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಕೂಡ ತಂದು ಫಿಶ್ ಫ್ರೈ ಮಾಡಿರೋದು ವಿಶೇಷವಾಗಿತ್ತು ಅಂತಲೇ ಹೇಳ್ಬೋದು. ಈ ಒಂದು ಯೂಟ್ಯೂಬ್ ಚಾನಲ್ ರಾಘವೇಂದ್ರ ಅವರ ಕಿಚನ್ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ. ಎಲ್ಲರೂ ಕೂಡ ಹೋಗಿ ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ಗೂ ಕೂಡ. ನೆಕ್ಸ್ಟ್ ಟಾಪಿಕ್ನೊಂದಿಗೆ ಮತ್ತೊಂದಷ್ಟು ವೀಡಿಯೋಸೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಯಾರೆಲ್ಲ ಹೊಸಬ್ರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್, ಎಲ್ರಿಗೂ ಲವ್ ಯು ಆಲ್.